ಸಿಖ್ಖರ ಪವಿತ್ರ ಕ್ಷೇತ್ರದ ಮೇಲಿತ್ತು ಪಾಕಿಸ್ತಾನಿಗಳ ಕಣ್ಣು. ಅಮೃತಸರವನ್ನ ಟಾರ್ಗೆಟ್ ಮಾಡಿತು ಪಾಪಿ ಪಾಕ್. ಪಹಲ್ಗಾಮ್ ದಾಳಿಕೋರರನ್ನ ಚಿಂದಿ ಉಡಾಯಿಸುವ ಕಾರ್ಯವನ್ನ ಭಾರತ ಆರಂಭಿಸಿತ್ತು. ಅವತ್ತು ಬಿಹಾರದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಉಗ್ರರು ಎಲ್ಲೇ ಅಡಗಿದ್ರೂ ಬಿಡೋದಿಲ್ಲ, ಇತಿಹಾಸವೇ ನೆನಪಿಟ್ಟುಕೊಳ್ಳುವಂತೆ ಉತ್ತರಿಸ್ತೀವಿ ಅಂತ ಘೋಷಿಸಿದ್ರು. India will identify, track and punish every terrorist and their backers. ಇತ್ತ ಪಾಕಿಸ್ತಾನ ತನ್ನ ಗುಂಡೇನರಿ ಬುದ್ಧಿಗೆ ಮತ್ತೆ ಕೆಲಸವನ್ನ ಕೊಟ್ಟಿತ್ತು. ಭಾರತದ ವಿರುದ್ಧ ಸದಾ ಮಚ್ಚು ಮಸಿಯೋ ಪಾಕ್ ಅವತ್ತು ಸಿಖ್ಖರ ಪವಿತ್ರ ಕ್ಷೇತ್ರ ಅಮೃತಸರದ ಗೋಲ್ಡನ್ ಟೆಂಪಲ್ ಅನ್ನ ಟಾರ್ಗೆಟ್ ಮಾಡಿದ್ದ ವಿಚಾರವೀಗ ಬಯಲಾಗಿದೆ. ಮೇ 8ರ ಮಧ್ಯರಾತ್ರಿ ಹಾರಿ ಬಂದಿದ್ವು ಪಾಕ್ ಡ್ರೋನ್. ಭಾರತದ ಬಾನಿಗೆ ಆಕಾಶವೇ ರಣವೀರ ಕಾವಲುಗಾರ. ಮೇ 7-8ರ ಮಧ್ಯರಾತ್ರಿ ಒಂದೆಡೆ ಭಾರತ ಆಪರೇಷನ್ ಸಿಂಧೂರ್ಗೆ ಮುನ್ನುಡಿಯನ್ನ ಬರೆದಿತ್ತು. ಇತ್ತ ಪಾಕಿಸ್ತಾನ ಕೂಡ ತನ್ನ ಕಪಟ ನಾಯಕ ಶುರು ಮಾಡಿತ್ತು. ಆಪರೇಷನ್ ಸಿಂಧೂರ್ನ ಕಿಂಚಿತ್ ಸುಳಿವಿಲ್ಲದ ಪಾಕ್ ಅವತ್ತು ನಡುರಾತ್ರಿ ಭಾರತವನ್ನ ಟಾರ್ಗೆಟ್ ಮಾಡಿ ಟರ್ಕಿ ನಿರ್ಮಿತ ಡ್ರೋನ್ಗಳನ್ನ ಹಾರಿಬಿಟ್ಟಿತ್ತು. ಅದು ಕೂಡ ಅಮೃತಸರದ ಸ್ವರ್ಣ ಮಂದಿರವನ್ನ ಉಡಾಯಿಸುವ ಉದ್ದೇಶದಿಂದ. ಆದರೆ ಭಾರತದ ಬಾನಿಗೆ ಕಾವಲು ನಿಂತಿದ್ದ ಆಕಾಶ್ ರೆಡಾರ್ ಸಿಸ್ಟಮ್ ಪಾಕಿಗಳ ಕುತಂತ್ರಕ್ಕೆ ಬಾನಲ್ಲೇ ದಿಟ್ಟ ಉತ್ತರವನ್ನ ನೀಡಿತ್ತು. ಸ್ವರ್ಣ ಮಂದಿರವನ್ನ ಉಡಾಯಿಸಲು ಡ್ರೋನ್ ದಾಳಿ, ಅಮೃತಸರವನ್ನ ನಿರ್ನಾಮ ಮಾಡು ದುರುದ್ದೇಶ. ಪಾಕಿಸ್ತಾನದ ಡೆಡ್ಲಿ ಡ್ರೋನ್ಗಳು ಸಾಲು ಸಾಲಾಗಿ ಬಾನಿಗೆ ಹಾರಿದ್ವು. ಭಾರತದ ಗಡಿ ದಾಟಿ ಒಳನುಸುಳಲು ಮುಂದಾಗಿದ್ವು. ಅತ್ಯಂತ ಪ್ರಬಲ ಸ್ಫೋಟಕಗಳನ್ನು ಹೊತ್ತು ಬಂದಿದ್ದ ಈ ಡ್ರೋನ್ಗಳ ಗುರಿ ಅಮೃತಸರವಾಗಿತ್ತು. ಸಿಖ್ಖರ ಪವಿತ್ರ ಕ್ಷೇತ್ರವಾದ ಸ್ವರ್ಣ ಮಂದಿರವನ್ನ ಉಡಾಯಿಸುವುದು ಪಾಕಿಗಳ ಪ್ಲಾನ್ ಆಗಿತ್ತು. ಆದರೆ ಅದಾಗಲೇ ಪಾಕಿಗಳ ಕುತಂತ್ರದ ಸುಳಿವಿದ್ದ ಭಾರತ ಅಮೃತಸರ ಬಳಿಯ ಇಂಡೋ ಪಾಕ್ ಕಡೆಗೆ ಹೊಂದಿಕೊಂಡಂತೆ ಆಕಾಶ್ ಕ್ಷಿಪಣಿ ತಡೆ ಅಸ್ತ್ರವನ್ನ ನಿಯೋಜಿಸಿತ್ತು ಅಷ್ಟೇ. ಸ್ವರ್ಣ ಮಂದಿರ ಉಡಾಯಿಸಲು ಸಾಗಿ ಬಂದಿದ್ದ ಡ್ರೋನ್ಗಳನ್ನ ಆಕಾಶ್ ಬಾನಲ್ಲೇ ಸುಟ್ಟು ಬೂದಿ ಮಾಡಿತು. ಈ ಮೂಲಕ ಪವಿತ್ರ ತಾಣವನ್ನ ಉಡಾಯಿಸುವ ಪಾಕಿಗಳ ಹುನ್ನಾರವು ಅಂತ್ಯವಾಗಿತ್ತು. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.